ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು 2014ರಲ್ಲಿ ಟೆಸ್ಟ್ರೋ ಆರಾಕಿ ಡೈರೆಕ್ಷನ್ ಅಲ್ಲಿ ಮಿಸ್ಟೀರಿಯಸ್ ಫ್ಯಾಂಟಸಿ ಜಾಪನೀಸ್ ಆಕ್ಷನ್ ಮೂವಿಯಾಗಿ ರಿಲೀಸ್ ಆಗಿದ್ದ ಅಟ್ಯಾಕ್ ಆನ್ ಟೈಟನ್ಸ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ಈ ಮೂವಿಯಲ್ಲಿ ಮನುಷ್ಯರು ಮಾಡಿರೋ ಚಿಕ್ಕ ತಪ್ಪಿನಿಂದ ನಾರ್ಮಲ್ ಆಗಿದ್ದ ಎಲ್ಲ ಮನುಷ್ಯರು 100 ಅಡಿ 200 ಅಡಿ ಎತ್ತರಕ್ಕೆ ತುಂಬಾ ದೊಡ್ಡದಾಗಿ ಟೈಟನ್ಸ್ ಗಳಾಗಿ ಬೆಳೆದಿದ್ದಾರೆ. ಆ ರೀತಿ ಬೆಳೆದಿರೋ ಟೈಟನ್ಸ್ ನಾರ್ಮಲ್ ಆಗಿರೋ ಎಲ್ಲ ಮನುಷ್ಯರನ್ನು ತಿನ್ನೋದಕ್ಕೆ ಶುರು ಮಾಡ್ತಾರೆ. 200 ಅಡಿ ದೊಡ್ಡ ಮನುಷ್ಯರ ಹತ್ರ ಇಂದ ನಾರ್ಮಲ್ ಮನುಷ್ಯರು ಹೇಗೆ ತಪ್ಪಿಸ್ಕೊಂಡ್ರು ಮತ್ತೆ ಹೇಗೆ ನಾರ್ಮಲ್ ಜನ ಟೈಟನ್ಸ್ ಗಳನ್ನ ನಾಶ ಮಾಡಿದ್ರು ಅನ್ನೋದನ್ನ ಸೂಪರ್ ಆಕ್ಷನ್ ಆಗಿ ಸಖತ್ VFX ಜೊತೆ ಹೇಳಿರುವ ಕಥೆನೇ ಅಟ್ಯಾಕ್ ಆನ್ ಟೈಟನ್ಸ್. ಸೊ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. 100 ವರ್ಷಗಳ ಹಿಂದೆ ಈ ಟೈಟನ್ಸ್ಗಳು ಸೃಷ್ಟಿಯಾದವು. ಈ ಟೈಟನ್ಸ್ ಎಲ್ಲ ಇರೋ ನಾರ್ಮಲ್ ಜನರನ್ನ ತಿಂದು ಇಡೀ ಜಗತ್ತನ್ನೇ ನಾಶ ಮಾಡ್ತಾ ಇದ್ದವು. ಆದ್ದರಿಂದ ಎಲ್ಲ ಜನಗಳು ಸೇರಿ ಟೈಟನ್ಸ್ ಇಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಒಂದು ದೊಡ್ಡ ಗೋಡೆನ ಕಟ್ಟುತ್ತಾರೆ. ಆ ಗೋಡೆ ಇದ್ದಿದ್ರಿಂದ ಟೈಟನ್ಸ್ ನಾರ್ಮಲ್ ಜನರನ್ನ ಅಟ್ಯಾಕ್ ಮಾಡೋಕೆ ಆಗ್ತಾ ಇರಲಿಲ್ಲ. ಸೊ ಎಲ್ಲ ಜನರು ಆ ಗೋಡೆ ಒಳಗಡೆ ಸೇಫ್ ಆಗಿದ್ದರು. ಆದ್ರೆ ಈಗ ಆ ಗೋಡೆಗೆ 100 ವರ್ಷ ಆಗೋಗಿದೆ. ಅದರಿಂದ ಆ ಗೋಡೆ ವೀಕ್ ಆಗೋಗಿದೆ. ಸೊ ಯಾವಾಗ ಬೇಕಾದ್ರೂ ಆ ಗೋಡೆ ಬಿದ್ದೋಗ್ಬಹುದು, ಯಾವಾಗ ಬೇಕಾದ್ರೂ ಟೈಟನ್ಸ್ ಒಳಗಡೆ ಬಂದು ಅಟ್ಯಾಕ್ ಮಾಡಬಹುದು ಅಂತ ವಾಯ್ಸ್ ಓವರ್ ಅಲ್ಲೇ ಮೂವಿ ಸ್ಟಾರ್ಟ್ ಆಗುತ್ತೆ. ಓಪನಿಂಗ್ ಸೀನ್ ಅಲ್ಲೇ ಹರ್ಮಿನ್ ಮತ್ತೆ ಮಿಕಾಶಾ ಅನ್ನೋ ಇಬ್ಬರು ಫ್ರೆಂಡ್ಸ್ ಓಡಿ ಬರ್ತಾ ಇದ್ದಾರೆ. ಅವರ ಇನ್ನೊಂದು ಫ್ರೆಂಡ್ ಆದ ಹೆರನ್ ನ ಮೀಟ್ ಮಾಡೋದಕ್ಕೆ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಹೆರನ್ ನ ಹುಡಿಕೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಹೆರನ್ ಎಲ್ಲಿದ್ದಾನೆ ಅಂತ ನೋಡಿದ್ರೆ ಅವನು ಒಂದು ಬ್ಲಾಸ್ಟ್ ಆಗದೆ ವೇಸ್ಟ್ ಆಗಿ ಬಿದ್ದಿರೋ ಒಂದು ಬಾಂಬ್ ಮೇಲೆ ನಿಂತಿರ್ತಾನೆ. ಆ ಬಾಂಬ್ 100 ವರ್ಷದ ಹಳೇದು. ಹಿಂದೆ ಟೈಟನ್ಸ್ ನ ಸಾಯಿಸೋದಕ್ಕೆ ತುಂಬಾ ಬಾಂಬ್ಸ್ ಗಳನ್ನ ಯೂಸ್ ಮಾಡಿರ್ತಾರೆ. ಆದ್ರೆ ಅದರಲ್ಲಿ ಒಂದು ಬಾಂಬ್ ಮಾತ್ರ ಬ್ಲಾಸ್ಟ್ ಆಗಿರಲ್ಲ. ಅದ್ರ ಮೇಲೇನೆ ಹೆರನ್ ಇವಾಗ ನಿಂತ್ಕೊಂಡು ಈ ಬಾಂಬ್ ನ ಇವಾಗ ಬ್ಲಾಸ್ಟ್ ಮಾಡಿಸ್ತೀನಿ ನೋಡ್ತೀರಾ ಅಂತ ಹರ್ಮಿನ್ ಮತ್ತೆ ಮಿಕಾಶಾ ಜೊತೆ ಫನ್ ಮಾಡ್ತಾ ಇದ್ದಾನೆ. ಹಾಗೆ ಫನ್ ಮಾಡ್ತಾ ಇರ್ಬೇಕಾದ್ರೆ ಹೆರನ್ ಆ ಬಾಂಬ್ ಇಂದ ಸ್ಲಿಪ್ ಆಗಿ ಜಾರ್ಕೊಂಡು ಕೆಳಗಡೆ ಸರಿಯಾಗಿ ಬೀಳ್ತಾನೆ. ಹಾಗೆ ಬೀಳೋದನ್ನ ನೋಡಿದ ಹರ್ಮಿನ್ ಮತ್ತೆ ಮಿಕಾಶಾ ನಗಾಡ್ತಾ ಇರ್ತಾರೆ. ಹೆರನ್ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಹರ್ಮಿನ್ ಮತ್ತೆ ಮಿಕಾಶಾ ನಗಾಡೋದನ್ನ ನೋಡಿ ಸಪ್ಪಿಗೆ ಆಗ್ಬಿಟ್ಟು, ನಾವು ಹುಡ್ತಾಗ್ಲಿಂದ ಇಲ್ಲಿಯವರೆಗೂ ಈ ದೊಡ್ಡ ಗೋಡೆ ಒಳಗಡೆನೆ ಬದುಕ್ತಾ ಇದೀವಿ. ಈ ಗೋಡೆಯಿಂದ ಆಚೆ ನಾವು ಹೋಗೇ ಇಲ್ಲ. ಹೇಗಿದೆ ಆ ಜಗತ್ತು ಅಂತಾನೆ ನಮಗೆ ಗೊತ್ತೇ ಇಲ್ಲ. ಆ ಜಗತ್ತನ್ನ ನಾವು ಹೇಗಾದ್ರೂ ನೋಡ್ಬೇಕು ಅಂತ ಹೆರನ್ ಹೇಳ್ತಾ ಇರ್ಬೇಕಾದ್ರೆ ಅದಕ್ಕೆ ಹರ್ಮಿನ್ ಮತ್ತೆ ಮಿಕಾಶಾ, ಈ ಗೋಡೆಯಿಂದ ಆಚೆ ತುಂಬಾ ಟೈಟನ್ಸ್ ಗಳು ಇದೆ. ಆ ಟೈಟನ್ಸ್ ಹತ್ರ ಇಂದ ತಪ್ಪಿಸ್ಕೊಂಡು ಬದುಕ್ತಾ ಇದೀವಿ ನಾವು. ಅದಕ್ಕೇನೆ ಈ ಗೋಡೆಗಳ ಒಳಗಡೆನೆ ಇದೀವಿ ಅಂತ ಹೇಳುವಾಗ ಅದಕ್ಕೆ ಹೆರನ್, ಹತ್ತತ್ರ 100 ವರ್ಷದಿಂದ ಆ ಟೈಟನ್ಸ್ ಗಳನ್ನ ಇದುವರೆಗೂ ಯಾರು ನೋಡೇ ಇಲ್ಲ. ಅದು ಹೇಗಿದೆ ಅಂತಾನು ಯಾರಿಗೂ ಗೊತ್ತೇ ಇಲ್ಲ. ಅದು ಒಂದು ಕಟ್ಟುಕತೆ ಅಷ್ಟೇ ಅಂತ ಟೆನ್ಷನ್ ಆಗಿ ಆ ಮಿಸೈಲ್ ನ ಒದ್ದಾಗ ಆ ಮಿಸೈಲ್ ಮೇಲೆ ಅಂಟ್ಕೊಂಡಿದ್ದ ಮಣ್ಣೆಲ್ಲ ಉದ್ರೋಗುತ್ತೆ. ಆವಾಗ ಅವರು ಆ ಮಿಸೈಲ್ ಮೇಲೆ ಒಂದು ಸುಂದರವಾದ ಹುಡುಗಿ ಬೀಚ್ ಪಕ್ಕದಲ್ಲಿ ಕೂತಿರೋ ಹಾಗೆ ಪೇಂಟಿಂಗ್ ನ ನೋಡ್ತಾರೆ. ಆ ಪೇಂಟಿಂಗ್ ನ ನೋಡಿದ ನಮ್ಮ ಮಿಕಾಶಾಗೆ, ನಾವು ಹೇಗಾದ್ರೂ ಆ ಜಾಗನ ನೋಡ್ಬೇಕು, ನಮ್ಗೆ ಈ ಗೋಡೆ ದಾಟಿ ಇನ್ನೊಂದು ಲೈಫ್ ಇದೆ ಅಂತ ಆಸೆ ಪಡ್ತಾಳೆ. ಅದಕ್ಕೆ ನಮ್ಮ ಹೆರನ್ ಮಿಕಾಶಾ ಮತ್ತೆ ಹರ್ಮಿನ್ ನ ಕರ್ಕೊಂಡು ಆ ಗೋಡೆ ಹತ್ರಕ್ಕೆ ಹೋಗಿ ನೋಡ್ತಾರೆ. ಹಾಗೆ ನೋಡ್ಬೇಕಾದ್ರೆ ಅವರು ನೆನ್ಸ್ಕೊಳ್ಳೋಕು ಆಗದೆ ಇರೋಷ್ಟು ತುಂಬಾನೇ ಎತ್ತರವಾಗಿ ತುಂಬಾನೇ ದೊಡ್ಡದಾಗಿರುತ್ತೆ ಆ ಗೋಡೆ. ಇದನ್ನ ನೋಡಿದ ನಮ್ಮ ಹೆರನ್, ನಾವು ಹೇಗಾದ್ರೂ ಮಾಡಿ ಆ ಗೋಡೆನ ದಾಟಬೇಕು ಅಂತ ಗೋಡೆನ ಮುಟ್ಟೋಕೆ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹರ್ಮಿನ್, ಈ ಗೋಡೆ ಆಚೆ ತಾನೇ ಟೈಟನ್ಸ್ ಇರೋದು, ನಾವು ಯಾಕೆ ಸುಮ್ನೆ ಬೇಡದೆ ಇರೋ ಪ್ರಾಬ್ಲಮ್ ನ ನಮ್ ತಲೆ ಮೇಲೆ ಹಾಕೋಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಅಲ್ಲಿಗೆ ಸಡನ್ ಆಗಿ ಮಿಲಿಟರಿ ಫೋರ್ಸ್ ಬಂದು ನಮ್ಮ ಹುಡುಗರನ್ನ ಅರೆಸ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಮಿಕಾಶಾನ ಹಿಡಿದು ಎಳಿತಾ ಇರ್ಬೇಕಾದ್ರೆ ಇದನ್ನ ನೋಡಿದ ನಮ್ಮ ಹೆರನ್ಗೆ ತುಂಬಾನೇ ಕೋಪ ಬರುತ್ತೆ. ಯಾಕೆ ಅಂದ್ರೆ ಮಿಕಾಶಾನ ಹೆರನ್ ತುಂಬಾನೇ ಲವ್ ಮಾಡ್ತಾ ಇರೋದ್ರಿಂದ ಅವನ ಹುಡುಗಿನ ಮುಟ್ಟಿದಕ್ಕೆ ಕೋಪದಲ್ಲಿ ಎಲ್ಲ ಸೋಲ್ಜರ್ಸ್ ಅನ್ನು ಚೆನ್ನಾಗಿ ಹೊಡೆದು ಬೆಂಡೆತ್ತಾನೆ. ನಾವು ಹಾಗೆ ತಾನೆ. ಅದಕ್ಕೆ ಸೋಲ್ಜರ್ಸ್ ನಮ್ಮ ಹೆರನ್ನ ಎನ್ಕೌಂಟರ್ ಮಾಡೋಕೆ ಏಮ್ ಮಾಡ್ತಾ ಇರ್ತಾರೆ. ಆ ರೀತಿ ಏಮ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಆ ಸೋಲ್ಜರ್ಸ್ ಗಳ ಕ್ಯಾಪ್ಟನ್ ಶೌದ ಬಂದು ಅವ್ರಗಳನ್ನ ತಡೆದು, ಓಕೆ ಇವರನ್ನ ನಾನ್ ನೋಡ್ಕೋತೀನಿ, ನೀವು ಹೋಗಿ ಅಂತ ಸೋಲ್ಜರ್ಸ್ನೆಲ್ಲ ಕಳಿಸ್ತಾರೆ. ಶೌದ ಯಾರು ಅಂದ್ರೆ ನಮ್ಮ ಹೆರನ್ ಇದಾನೆ ಅಲ್ವಾ, ಅವನ ತಂದೆಯವರ ಕ್ಲೋಸ್ ಫ್ರೆಂಡು. ಆವಾಗ ಶೌದ, ಹೆರೆನ್, ನೀವು ಈ ಗೋಡೆನ ದಾಟಬೇಕು ಅಂತಿರೋದು ನಮಗೆ ಗೊತ್ತು, ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ನೀನೇನು ಯೋಚನೆ ಮಾಡಬೇಡ. ಮಿಲಿಟರಿ ಆಫೀಸರ್ಸ್ ಎಲ್ರೂ ಈ ಗೋಡೆ ಹಿಂದೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಎಕ್ಸ್ಪ್ಲೋರ್ ಮಾಡೋಕೆ ಹೋಗಿದ್ದಾರೆ, ಅಂದ್ರೆ ಚೆಕ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಆ ರೀತಿ
ರೀತಿ ಎಕ್ಸ್ಪ್ಲೋರ್ ಮಾಡಿ ಈ ಗೋಡೆ ಹಿಂದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ನಾವು ಖಂಡಿತ ಈ ಗೋಡೆನ ದಾಟಿ ಎಲ್ಲರನ್ನು ಫ್ರೀಯಾಗಿ ಬಿಟ್ಬಿಡ್ತೀವಿ ಅಂತ ಶೌದ ಹೇಳೋದನ್ನ ಹೆರನ್ ಕೇಳಿ ಹೆರನ್ ಖುಷಿ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ಎರ್ತ್ಕ್ವೇಕ್ ಬಂದ ಹಾಗೆ ಆಗುತ್ತೆ. ಅವರು ಇರೋ ಜಾಗ ಅಲ್ಲೋಡೋಕೆ ಶುರು ಆಗುತ್ತೆ. ಅಲ್ಲಿದ್ದ ಗೋಡೆ ಒಡೆದೋಗ್ತಾ ಇರುತ್ತೆ. ಆವಾಗ ಅವರು ಎದ್ದು ನೋಡಿದ್ರೆ ಎರ್ತ್ಕ್ವೇಕ್ ತರ ಕಾಣಿಸ್ತಾ ಇಲ್ಲ. ಯಾರೋ ಈ ಗೋಡೆನ ಬೇಕು ಅಂತಾನೆ ಒದಿತಾ ಇರೋ ಹಾಗೆ ಅನಿಸ್ತಾ ಇದೆ ಅಂತ ಮಾತಾಡ್ತಾ ಇರ್ಬೇಕಾದ್ರೇನೆ ಒಂದು ದೊಡ್ಡ ಟೈಟನ್ ನ ನೋಡ್ತಾರೆ. ಇದುವರೆಗೂ ಎಲ್ಲರೂ ಹೇಳಿರೋದಕ್ಕಿಂತ ಟೈಟನ್ ತುಂಬಾ ದೊಡ್ಡದಾಗಿದೆ, ಅತಿ ಭಯಂಕರವಾಗಿದೆ. ಆ ಟೈಟನ್ ಆ ದೊಡ್ಡ ಗೋಡೆನ ಒದ್ದು ದೊಡ್ಡ ಹೋಲ್ನೆ ಮಾಡ್ಬಿಟ್ಟು ಅಲ್ಲಿಂದ ದೊಡ್ಡ ಟೈಟನ್ ಕಣ್ಮರೆ ಆಗ್ಬಿಡುತ್ತೆ. ಆ ಹೋಲಿಂದ ತುಂಬಾ ಟೈಟನ್ಸ್ ಗಳು ಊರೊಳಗಡೆ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಮಾತ್ರ ಇಲ್ಲದೆ ಈ ಟೈಟನ್ಸ್ ತುಂಬಾ ವ್ಯತ್ಯಾಸವಾಗಿರುತ್ತೆ. ಅದನ್ನ ನೋಡಿದ ಶೌದ ಸೋಲ್ಜರ್ಸ್ ಎಲ್ಲರೂ ಅಟ್ಯಾಕ್ ಮಾಡಿ ಅಂತ ಆರ್ಡರ್ ಕೊಡ್ತಾರೆ. ಸೊ ಸೋಲ್ಜರ್ಸ್ ಎಲ್ಲರೂ ಮಿಷಿನ್ ಗನ್ ತಗೊಂಡು ಶೂಟ್ ಮಾಡ್ತಾರೆ. ಹಾಗೆ ಶೂಟ್ ಮಾಡೋ ಬುಲೆಟ್ಸ್ ಎಲ್ಲ ಟೈಟನ್ಸ್ ಗಳನ್ನ ಅಟ್ಯಾಕ್ ಮಾಡಿದ್ರು ಕೂಡ ಅವುಗಳಿಗೆ ಏನು ಆಗ್ತಾ ಇಲ್ಲ, ಮತ್ತೆ ಸ್ಟ್ರಾಂಗ್ ಆಗಿ ಎದ್ದು ನಿಂತ್ಕೋತಾ ಇವೆ. ಸೊ ಅಲ್ಲಿರೋ ಸೋಲ್ಜರ್ಸ್ ನೆಲ್ಲ ಹಿಡಿದು ತಿನ್ನೋದಕ್ಕೆ ಶುರು ಮಾಡ್ತವೆ ಟೈಟನ್ಸ್. ಹಾಗೆ ಊರೊಳಗಡೆ ಬರ್ತಾ ಇವೆ. ಊರಲ್ಲಿರೋ ಜನರನ್ನು ಬಿಡ್ತಾ ಇಲ್ಲ, ಎಲ್ಲರನ್ನು ಹಿಡಿದು ತಿಂತಾ ಇವೆ. ಆವಾಗ ನಮ್ಮ ಹೆರೆನ್, ಮಿಕಾಶಾ ಮತ್ತೆ ಹರ್ಮಿನ್ ಆ ಟೈಟನ್ಸ್ ಗಳ ಹತ್ರ ಇಂದ ತಪ್ಪಿಸ್ಕೊಂಡು ಊರೊಳಗಡೆ ಓಡಿ ಹೋಗಿ ತಪ್ಪಿಸ್ಕೊಳ್ಳೋಣ ಅಂತ ಓಡೋಗ್ತಾ ಇರ್ಬೇಕಾದ್ರೆ ಹರ್ಮಿನ್ ನಾನು ಹೇಗಾದ್ರೂ ನನ್ನ ಫ್ಯಾಮಿಲಿನ ನಾನು ಸೇವ್ ಮಾಡಬೇಕು ಅಂತ ಹೆರೆನ್ ಮತ್ತೆ ಮಿಕಾಶಾನ ಬಿಟ್ಟು ಸೆಪರೇಟ್ ಆಗಿ ಓಡೋಗಿ ಬಿಡ್ತಾವನೆ. ಈ ಕಡೆ ನಮ್ಮ ಹೆರ್ಮಿನ್ ಮತ್ತೆ ಮಿಕಾಶಾ ಆ ಟೈಟನ್ಸ್ ಹತ್ರ ಇಂದ ತಪ್ಪಿಸ್ಕೋಬೇಕು ಅಂತ ಆ ಊರಲ್ಲಿರೋ ಚರ್ಚ್ಗೆ ಓಡೋಗೋದಕ್ಕೆ ನೋಡ್ತಾ ಇದ್ದಾರೆ. ಆ ಊರ್ ಜನನು ಆ ಚರ್ಚ್ ಒಳಗಡೆನೆ ಓಡೋಗ್ತಾ ಇದ್ದಾರೆ. ಈ ಕಡೆ ಊರ್ ಒಳಗಡೆ ಬಂದ ಟೈಟನ್ಸ್ ಗಳು ಆ ಊರಲ್ಲಿರೋ ಜನರನ್ನೆಲ್ಲ ಹಿಡಿದು ತಿಂತಾ ಇವೆ. ಎಲ್ಲಿ ಹೌಸ್ಕೊಂಡ್ರು ಬಿಡ್ತಾ ಇಲ್ಲ. ಈ ಕಡೆ ಆ ಜನಗಳೆಲ್ಲ ಚರ್ಚ್ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಹೆರನು ಮಿಕಾಶಾನು ಹೋಗ್ತಾ ಇರ್ತಾರೆ. ಆವಾಗ ಮಿಕಾಶಾ ಅಲ್ಲಿ ಒಂದು ಚಿಕ್ಕ ಮಗು ಡೇಂಜರ್ ಅಲ್ಲಿ ಸಿಗಾಕೊಂಡಿರೋದನ್ನ ನೋಡಿ ಆ ಮಗುನ ಕಾಪಾಡಬೇಕು ಅಂತ ಹೆರನ್ ಕೈನ ಬಿಟ್ಬಿಟ್ಟು ಆ ಮಗುನ ಹೋಗಿ ಎತ್ಕೋತಾಳೆ. ಈ ಕಡೆ ಜನಗಳು ಹೆರನ್ನ ತಳ್ಕೊಂಡು ಹೆರನ್ನು ಸೇರಿಸಿ ಚರ್ಚ್ ಒಳಗಡೆ ಹೋಗ್ಬಿಡ್ತಾರೆ. ಹೋಗಿ ಲಾಕ್ ಮಾಡ್ಕೊಬಿಡ್ತಾರೆ. ನಮ್ಮ ಹೆರನ್ ಹೇಗಾದ್ರೂ ಆ ಚರ್ಚಿಂದ ಹೊರಗೆ ಹೋಗಿ ಮಿಕಾಶಾನ ಕಾಪಾಡಬೇಕು ಅಂತ ಕಿಟಕಿಯಿಂದ ನೋಡ್ಬೇಕಾದ್ರೆ ಅಲ್ಲಿ ಒಂದು ಟೈಟನ್ ಮಿಕಾಶಾನ ತಿನ್ನೋಕೆ ಬರ್ತಾ ಇದೆ. ಅದನ್ನ ನೋಡಿದ ಮಿಕಾಶಾನು ಅಷ್ಟೇ ನನ್ನ ಕತೆ ಮುಗೀತು ಅಂತ ಅನ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಡ್ತಾಳೆ. ಈ ಕಡೆ ಹೆರೆನ್ ಮಿಕಾಶಾನ ಟೈಟನ್ ತಿಂದ್ಬಿಡುತ್ತೆ ಅಂತ ಅವಳನ್ನ ಕಾಪಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೇನೆ ಅಲ್ಲಿ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆ ಬಾಂಬ್ ಬ್ಲಾಸ್ಟ್ ಗೆ ಹೆರೆನ್ ಕೆಳಗೆ ಬಿದ್ದೋಗಿ ಮತ್ತೆ ಎದ್ದು ಬಂದು ನೋಡಿದಾಗ ಅಲ್ಲಿ ನಮ್ಮ ಮಿಕಾಶಾನ ಕಾಣ್ತಾ ಇಲ್ಲ, ಆ ದೊಡ್ಡ ಟೈಟನ್ ಅನ್ನು ಕಾಣ್ತಾ ಇಲ್ಲ. ಹಾಗೆ ಹೆರೆನ್ ನನ್ನ ಹುಡುಗಿನ ಆ ಟೈಟನ್ ಸಾಯಿಸ್ಬಿಟ್ಟಿದೆ ಅನ್ಕೊಂಡು ಹೇಗೋ ಟ್ರೈ ಮಾಡಿ ಆ ಚರ್ಚಿಂದ ಹೊರಗೆ ಬಂದು ನೋಡಿದ್ರೆ ಆ ಊರನ್ನೇ ನಾಶ ಮಾಡಿಬಿಟ್ಟಿದೆ ಟೈಟನ್ಸ್. ಆ ಊರಲ್ಲಿದ್ದ ಜನರನ್ನೆಲ್ಲ ಟೈಟನ್ಸ್ ತಿಂದ್ಬಿಟ್ಟಿರೋದನ್ನ ನೋಡಿ ಹೆರೆನ್ ಬೇಜಾರಾಗಿ ನಿಂತಿರ್ಬೇಕಾದ್ರೆ ಆ ಚರ್ಚ್ ಒಳಗಡೆ ಇರೋ ಜನನು ಕಿರ್ಚ್ಕೋತಾ ಇದ್ದಾರೆ. ನಮ್ಮ ಹೆರೆನ್ ಜನರು ಯಾಕೆ ಕಿರ್ಚ್ತಾ ಇದ್ದಾರೆ ಅಂತ ನೋಡುವಾಗ ಅಲ್ಲಿ 4-5 ಟೈಟನ್ಸ್ ಗಳು ಸೇರ್ಕೊಂಡು ಆ ಚರ್ಚ್ ಒಳಗಡೆ ಇರೋ ಜನರನ್ನೆಲ್ಲ ತಿಂತಾ ಇರುತ್ತೆ. ಇದನ್ನ ಹೆರೆನ್ ನೋಡ್ಬಿಟ್ಟು ಆ ಟೈಟನ್ಸ್ ಗಳ ಹತ್ರ ಇಂದ ತಪ್ಪಿಸ್ಕೊಂಡು ತುಂಬಾ ಬೇಜಾರಾಗಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾ ಇದ್ದಾನೆ. ಇವಾಗ 2 ವರ್ಷದ ನಂತರ ಆ ಟೈಟನ್ಸ್ ಅಟ್ಯಾಕ್ ಮಾಡಿದ್ರಲ್ಲಿ ಜೀವ ಉಳಿದು ತಪ್ಪಿಸ್ಕೊಂಡು ಬ್ಯಾಲೆನ್ಸ್ ಇರೋ ಜನ ಬಂದು ನಾವು ಇಷ್ಟು ದಿನ ಈ ಗೋಡೆ ಒಳಗಡೆನೆ ಅಗ್ರಿಕಲ್ಚರ್ ಮಾಡ್ತಾ ಇದ್ವಿ, ಅದರಿಂದ ಎಲ್ಲರಿಗೂ ಊಟ ಸಿಗ್ತಾ ಇತ್ತು. ಆದ್ರೆ ಈಗ ಆ ಗೋಡೆನ ಹೊಡೆದಾಕೊಂಡು ಟೈಟನ್ಸ್ಗಳು ಒಳಗಡೆ ಬಂದ್ಬಿಟ್ಟಿದೆ. ಅಗ್ರಿಕಲ್ಚರ್ ಮಾಡೋಕೆ ಆಗ್ತಾ ಇಲ್ಲ, ಫುಡ್ ಎಲ್ಲ ಖಾಲಿ ಆಗೋಗಿದೆ. ಅದರಿಂದ ಜನಗಳು ಫುಡ್ ಸಾಲ್ದೆ ಒಡ್ಕೊಂಡು ಸಾಯ್ತಾ ಇದ್ದಾರೆ. ಜನಗಳು ಒಡ್ಕೊಂಡು ಸಾಯೋದನ್ನ ತಡಿಬೇಕು ಅಂದ್ರೆ ನಮ್ಗಿರೋದು ಒಂದೇ ದಾರಿ, ಆ ದೊಡ್ಡ ಗೋಡೆ ಹೋಲ್ನ ಮುಚ್ಚಬೇಕು. ಬಟ್ ಅಲ್ಲಿಗೆ ನಾವು ರೀಚ್ ಆಗ್ಬೇಕು ಅಂದ್ರೆ ಫಸ್ಟ್ ಅಲ್ಲಿರೋ ಟೈಟನ್ಸ್ನೆಲ್ಲ ನಾವು ಸಾಯಿಸ್ಬೇಕು. ಹಿಂದೆ ನಮ್ಮ ಹತ್ರ ಸರಿಯಾದ ವೆಪನ್ ಇರಲಿಲ್ಲ, ಆದ್ರೆ ಇವಾಗ ನಮ್ಮ ಹತ್ರ ಒಂದು ಸ್ಟ್ರಾಂಗ್ ಆದ ವೆಪನ್ ಇದೆ ಅಂತ ಲೀಡರ್ ಶೌದ ಕ್ಯಾಪ್ಟನ್ ಅಂತ ಕರೆದಾಗ ಅಲ್ಲಿಗೆ ಒಬ್ಬರು ಲೇಡಿ ಕ್ಯಾಪ್ಟನ್ ಹೊಸದಾಗಿ ಬರ್ತಾಳೆ. ಅವಳನ್ನ ನೋಡೋಕೆ ಒಂಥರ ಹುಚ್ಚಿ ತರ ಇದ್ದಾಳೆ. ಅವಳು 2 ಬಾಕ್ಸ್ ನ ತೋರಿಸಿ ಇದೇ ನಾವು ಕಂಡಿಡಿದಿರೋ ನ್ಯೂ ವೆಪನ್. ಈ 2 ಬಾಕ್ಸ್ ಅಲ್ಲಿ ತುಂಬಾ ನೈಫ್ ಗಳು, ನಾವು ಹಾರೋಕೆ ಬೇಕಾಗಿರೋ ಐಟಮ್ಸ್ ಗಳು ಮತ್ತೆ ಗ್ಯಾಸ್ ಇದೆ. ಇದನ್ನ ಯೂಸ್ ಮಾಡಿ ಹಾರಿ ಟೈಟನ್ಸ್ ಗಳನ್ನ ಅಟ್ಯಾಕ್ ಮಾಡಬಹುದು. ಬಟ್ ನಾವು ಏನೇ ಅಟ್ಯಾಕ್ ಮಾಡಿದ್ರು ಕೂಡ ಟೈಟನ್ಸ್ ಗಳು ಮತ್ತೆ ಬೆಳ್ಕೊಂಡ್ ಬಿಡ್ತಾ ಇವೆ, ಮತ್ತೆ ಜೀವಂತವಾಗಿ ಎದ್ದು ಬಂದು ಬಿಡ್ತಾ ಇವೆ. ಸೊ ಸರಿಯಾದ ಟೈಮ್ ನ ನೋಡಿ ಟೈಟನ್ಸ್ ನೆಕ್ ಹಿಂದೆ ಅಂದ್ರೆ ಅದ್ರ ಕತ್ ಹಿಂದೆ ಕರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರೆ ಮಾತ್ರನೇ ಟೈಟನ್ಸ್ ಸತ್ತೋಗೋದು, ಮತ್ತೆ ಅವುಗಳು ಹುಟ್ಟಲ್ಲ.
ಸೊ ನಮಗೆ ಬೇರೆ ದಾರಿನೇ ಇಲ್ಲ, ಇದು ಒಂದೇ ಆಪ್ಷನ್ ಇರೋದು, ಟೈಟನ್ಸ್ನೆಲ್ಲ ನಾಶ ಮಾಡೋಕೆ ಅಂತ ಲೂಸ್ ಕ್ಯಾಪ್ಟನ್ ಹೇಳೋದನ್ನ ಸೋಲ್ಜರ್ಸ್ ಎಲ್ಲರೂ ಕೇಳ್ಕೊಂಡು ಆಮೇಲೆ ಸೋಲ್ಜರ್ಸ್ ಅವರನ್ನ ಮೀಟ್ ಮಾಡೋಕೆ ಬಂದಿರೋ ಅವರವರ ಫ್ಯಾಮಿಲಿಯನ್ನ ಮೀಟ್ ಮಾಡೋಕೆ ಹೋಗ್ಬಿಡ್ತಾರೆ. ಆದ್ರೆ ಹೆರ್ಮಿನ್ ಮತ್ತೆ ಹೆರೆನ್ ನೋಡೋಕೆ ಯಾರುವೇ ಬಂದಿರೋಲ್ಲ. ಯಾಕೆ ಅಂದ್ರೆ ಹೆರ್ಮಿನ್ ಮತ್ತೆ ಹೆರೆನ್ ಅವರ ಊರಲ್ಲಿ 2 ವರ್ಷದ ಹಿಂದೆ ನಡೆದಿದ್ದ ಟೈಟನ್ಸ್ ಅಟ್ಯಾಕ್ ನಲ್ಲಿ ಹೆರ್ಮಿನ್ ಮತ್ತೆ ಹೆರೆನ್ ಇವರಿಬ್ಬರೇ ಅವರ ಊರಿನಲ್ಲೇ ಉಳಿದಿರೋದು. ಬೇರೆ ಯಾರುವೇ ಇಲ್ಲ, ಎಲ್ಲರನ್ನು ಟೈಟನ್ಸ್ ಕೊಂದ್ಬಿಟ್ಟಿವೆ. ಇವರ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಎಲ್ಲರನ್ನು ಟೈಟನ್ಸ್ ತಿಂದ್ಬಿಟ್ಟಿದೆ. ಸೊ ಹೆರ್ಮಿನ್ ಮತ್ತೆ ಹೆರೆನ್ ಬೇಜಾರಾಗಿ ಕೂತಿರ್ಬೇಕಾದ್ರೆ ಹೆರೆನ್ ಅವರ ತಂದೆಯ ಕ್ಲೋಸ್ ಫ್ರೆಂಡ್ ಶೌದ ಹೆರೆನ್ ಮತ್ತೆ ಹರ್ಮಿನ್ ನೋಡಿ, ಹೇಗೋ ನೀವಿಬ್ರಾದ್ರೂ ಉಳ್ಕೊಂಡಿದ್ದೀರಲ್ಲ, ನಿಮ್ಮನ್ನ ನೋಡಿ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಕೊಂಡು ಊಟ ಮಾಡೋಕೆ ಹೋಗ್ತಾರೆ. ಹಾಗೆ ಊಟ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ಹೆರ್ಮಿನ್ ಅವನ ಫ್ರೆಂಡ್ಸ್ ಹತ್ರ ಆ ಗೋಡೆಯಲ್ಲಿ ತೂತಿರೋದ್ರಿಂದಾನೇ ಟೈಟನ್ಸ್ ಒಳಗಡೆ ಬರೋದು. ಸೊ ಆ ತೂತಿಗೆ ಮೇಲಿರೋ ಗೋಡೆನ ಹೊಡೆದಾಕ್ಬಿಟ್ರೆ ಸಾಕು, ಆ ಮೇಲಿರೋ ಗೋಡೆ ಕೆಳಗಡೆ ಬಿದ್ದು ಆ ಹೋಲನ್ನ ಮುಚ್ಚಿಬಿಡುತ್ತೆ. ಹಾಗೆ ಮೇಲಿರೋ ಗೋಡೆ ಹೊಡೆದೋಗಿ ಕೆಳಗಡೆ ಬಿದ್ದು ಹೊಡೆದೋಗ್ಬಿಟ್ರೆ ಟೈಟನ್ಸ್ಗಳು ಆ ಗೋಡೆನ ದಾಟಿ ಒಳಗಡೆ ಬರೋಕೆ ಆಗಲ್ಲ ಅಂತ ನಮ್ಮ ಹೆರ್ಮಿನ್ ಅವನ ಸೋಲ್ಜರ್ ಫ್ರೆಂಡ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಸರಿ ಅಂತ ಒಪ್ಕೋತಾರೆ. ಸೊ ಎಲ್ಲರೂ ಗಾಡಿ ಹತ್ಕೊಂಡು ಆ ಹೋಲ್ನ ಮುಚ್ಚೋಕೆ ದೊಡ್ಡ ದೊಡ್ಡ ಬಾಂಬ್ಗಳನ್ನ ತಗೊಂಡು ನೈಟ್ ಟೈಮ್ ಅಲ್ಲಿ ಹೋಗ್ತಾ ಇರ್ತಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಆ ಲೂಸ್ ಕ್ಯಾಪ್ಟನ್, ನಾವು ನೈಟ್ ಟೈಮ್ ಅಲ್ಲಿ ಯಾಕೆ ಹೋಗ್ತಾ ಇದೀವಿ ಅಂತ ಗೊತ್ತಾ? ಯಾಕೆ ಅಂದ್ರೆ ನಮ್ ತರಾನೇ ಟೈಟನ್ಸ್ ಗಳು ನೈಟ್ ಟೈಮ್ ಅಲ್ಲಿ ನಿದ್ದೆ ಮಾಡ್ತಾ ಇರ್ತವೆ. ನೈಟ್ ಟೈಮ್ ಅಲ್ಲಿ ಟೈಟನ್ಸ್ ಗಳು ಮಲಗ್ಬಿಟ್ರೆ ಎಂತ ಸೌಂಡ್ ಕೇಳಿದ್ರು ನಿದ್ದೆಯಿಂದ ಎಚ್ಚರ ಆಗೋದೇ ಇಲ್ಲ. ಬಟ್ ಹ್ಯೂಮನ್ಸ್ ವಾಯ್ಸ್ ಮಾತ್ರ ಕೇಳ್ಬಿಟ್ರೆ ಸಾಕು, ಫಟ್ ಅಂತ ಎಚ್ಚರ ಆಗ್ಬಿಡುತ್ತೆ. ಸೊ ಎಲ್ಲರೂ ಕೆಲಸ ಮುಗಿಯೋವರೆಗೂ ಸೈಲೆಂಟ್ ಆಗಿರಿ ಅಂತ ಹೇಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವರು ಹೋಗೋ ದಾರಿಯಲ್ಲಿ ಏನೋ ಮೂವ್ ಆಗ್ತಾ ಇರೋದನ್ನ ನೋಡಿ, ಹೋ ಟೈಟನ್ಸ್ ಗಳೇ ಇರ್ಬೇಕು ಅಂತ ನೋಡಿದಾಗ ಅದು ಟೈಟನ್ಸ್ ಗಳಿಲ್ಲ, ಹಸುಗಳು. ಆವಾಗ್ಲೇ ಇವರಿಗೂ ಗೊತ್ತಾಗೋದು ಈ ಟೈಟನ್ಸ್ ಗಳು ಬರೀ ಮನುಷ್ಯರನ್ನ ಮಾತ್ರನೇ ಅಟ್ಯಾಕ್ ಮಾಡಿ ತಿಂತಾ ಇವೆ ಅಂತ, ಪ್ರಾಣಿಗಳನ್ನ ಡಿಸ್ಟರ್ಬ್ ಮಾಡೋದೇ ಇಲ್ಲ, ಅಟ್ಯಾಕ್ ಮಾಡೋದೇ ಇಲ್ಲ ಅಂತ ಗೊತ್ತಾಗುತ್ತೆ. ಆವಾಗ ಎಲ್ಲಿಂದಾನೋ ಮಗು ಅಳೋ ತರ ಸದ್ದು ಕೇಳುತ್ತೆ. ಅದಕ್ಕೆ ಏನಿದು, ಎಲ್ಲೋ ಮಗು ಅಳ್ತಾ ಇದೆಯಲ್ಲ ಅಂತ ಹ್ಯಾನ ಹುಡಿಕೊಂಡು ಹೋಗ್ತಾಳೆ. ಹಾಗೆ ಹೋಗ್ಬೇಕಾದ್ರೆ ಎಲ್ರು ಬೇಡ ಹೋಗ್ಬೇಡ ಅಂತ ತಡಿತಾರೆ. ಆದ್ರೂ ಹ್ಯಾನ ಕೇಳೋ ತರ ಇಲ್ಲ, ಹೋಗ್ತಾನೆ ಇರ್ತಾಳೆ. ಸೊ ಹ್ಯಾನ ಜೊತೆ ನಮ್ಮ ಹೆರನು ಹೋಗ್ತಾನೆ. ಹೋಗಿ ನೋಡಿದಾಗ ಅಲ್ಲಿ ಒಂದು ದೊಡ್ಡ ಟೈಟನ್ ಮಗು ಮನುಷ್ಯರನ್ನ ತಿಂತಾ ಇರುತ್ತೆ. ಆ ಟೈಟನ್ ಮಗು ನಮ್ಮ ಹುಡುಗರನ್ನ ನೋಡ್ಬಿಡುತ್ತೆ. ಅಷ್ಟೇ, ನಮ್ಮ ಹುಡುಗರನ್ನ ತಿನ್ನೋಕೆ ಟ್ರೈ ಮಾಡುತ್ತೆ. ಬಟ್ ಆದ್ರೆ ಆ ಮಗುವಿಂದ ಎದ್ದು ನಡೆಯೋಕೆ ಆಗಲ್ಲ. ಸೊ ಆ ಟೈಟನ್ ಮಗು ಭಯಂಕರವಾಗಿ ಹರ್ಚುತ್ತೆ. ಸೊ ಆ ಮಗು ಸೌಂಡ್ ನ ಕೇಳಿ ಮಲಗಿದ್ದ ಟೈಟನ್ಸ್ ಗಳು ಎದ್ದೆಲ್ ಬಿಡುತ್ತೆ. ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡೋಕೆ ಎಲ್ಲವೇ ಟ್ರೈ ಮಾಡ್ತಾ ಇರ್ತವೆ. ಇದನ್ನ ಜನರಲ್ ಕೂಬಲ್ ನೋಡ್ಬಿಟ್ಟು ಗಾಡಿಗಳನ್ನ ಸ್ಟಾರ್ಟ್ ಮಾಡಿಸಿ ರಿಟರ್ನ್ ಅವರಿದ್ದ ಪ್ಲೇಸಿಗೆನೆ ಅಲ್ಲಿರೋ ಸೋಲ್ಜರ್ಸ್ ನ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದಾನೆ. ಆವಾಗ ಇಲ್ಲಿ ಸಿಗಾಕೊಂಡಿರೋ ಸೋಲ್ಜರ್ಸ್ ಅವರವರ ಲೈಫ್ ನ ಸೇವ್ ಮಾಡ್ಕೊಳ್ಳೋದಕ್ಕಾಗಿ ಅವರ ಮುಂದೆ ಇರೋ ಒಂದು ದೊಡ್ಡ ಬಿಲ್ಡಿಂಗ್ ಕಡೆ ಓಡಿ ಹೋಗ್ತಾ ಇರ್ಬೇಕಾದ್ರೆ ತುಂಬಾ ದೊಡ್ಡದಾಗಿ ದಪ್ಪ ಇರೋ ಒಂದು ದೊಡ್ಡ ಟೈಟನ್ ಇವರನ್ನ ಅಟ್ಯಾಕ್ ಮಾಡೋಕೆ ಬರ್ತಾ ಇರುತ್ತೆ. ಹಾಗೆ ಬರ್ತಾ ಇರೋ ಟೈಟನ್ ನ ಸಿಕಿಶ್ಮಾ ಆ ಟೈಟನ್ ಗೆ ಇರೋ ವೀಕ್ ಪಾರ್ಟ್ ಅಂದ್ರೆ ಕತ್ ಹಿಂದೆ ಹಾರ್ಕೊಂಡು ಹೋಗಿ ಕಟ್ ಮಾಡಿಬಿಟ್ಟು ಎಸ್ಕೇಪ್ ಆಗ್ತಾನೆ. ಹಾಗೆ ಆ ದಪ್ಪ ಇರೋ ಟೈಟನ್ ಹಾಗೆ ಬೆಂಕಿ ತರ ಉರ್ದೋಗಿ ಸತ್ತೋಗುತ್ತೆ. ಅಲ್ಲಿ ಇನ್ನೊಂದು ಹುಡುಗಿ ಸಡನ್ ಆಗಿ ಹಾರ್ಕೊಂಡು ಬಂದು ಇನ್ನೊಂದು ಟೈಟನ್ ನ ಸಾಯಿಸ್ತಾ ಇದ್ದಾಳೆ. ಆ ಹುಡುಗಿ ಬೇರೆ ಯಾರು ಇಲ್ಲ, ಅವಳೇ ನಮ್ಮ ಗರ್ಲ್ ಫ್ರೆಂಡ್ ಮಿಕಾಶಾ. ಹೆರೆನ್ ಅವನ ಗರ್ಲ್ ಫ್ರೆಂಡ್. ಮಿಕಾಶಾನ ನೋಡ್ಬಿಟ್ಟು ಶಾಕ್ ಆಗಿ ನಿಂತಿದ್ದಾನೆ ಹೆರೆನ್. ಮಿಕಾಶಾ 2 ವರ್ಷದ ಹಿಂದೆನೆ ಸತ್ತೋದ್ಲು ಅಲ್ವಾ ಅಂತ ಅನ್ಕೊಂಡಿದ್ದ ಹೆರೆನ್. ಆದ್ರೆ ಇನ್ನ ಜೀವಂತವಾಗಿ ಇದ್ದಾಳೆ ಅಲ್ವಾ ಅಂತ ನೋಡ್ತಾ ಇದ್ದಾನೆ. ಹಾಗೆ ನೋಡ್ತಾ ಇರ್ಬೇಕಾದ್ರೆ ಮಿಕಾಶಾ ಹೆರೆನ್ ನೋಡಿದ್ರು ಕೂಡ ಯಾವುದೇ ರಿಯಾಕ್ಷನ್ ಕೊಡ್ತಾ ಇಲ್ಲ. ಹಳೆ ಬಾಯ್ ಫ್ರೆಂಡ್ ನ ನೋಡಿದಾಗ ಕೂಡ ಅವಳು ನೋಡ್ತಾ ಇಲ್ಲ. ನಮ್ಮ ಹೆರೆನ್ ನೋಡ್ಬಿಟ್ಟು ಯಾವನೋ ಇವನು ಅನ್ನೋ ತರ ಇದ್ದಾಳೆ. ಆಮೇಲೆ ಸಿಕಿಶ್ಮಾ ಜೊತೆ ಹಾರ್ಕೊಂಡು ಹೋಗ್ಬಿಡ್ತಾ ಇದ್ದಾಳೆ ಮಿಕಾಶಾ. ಆಮೇಲೆ ಜನರಲ್ ಕೂಬಲ್ ಸಿಕಿಶ್ಮಾನ ಮೀಟ್ ಮಾಡೋಕೆ ಬಂದು, ನೋಡು ಸಿಕಿಶ್ಮಾ, ನಮ್ಮ ಹತ್ರ ಇರೋ ಬಾಂಬ್ ಇಂದ ಗೋಡೆನ ಹೊಡೆಯೋಕೆ ಆಗಲ್ಲ, ನಮ್ಗೆ ತುಂಬಾ ಬಾಂಬ್ಸ್ ಬೇಕಾಗುತ್ತೆ ಅಂತ ಹೇಳ್ಬೇಕಾದ್ರೆ ಆವಾಗ ಸಿಕಿಶ್ಮಾ ಅವನು ಬಚ್ಚಿಟ್ಟಿದ್ದ ಬಾಂಬ್ನೆಲ್ಲ ಕೊಟ್ಟು, ಇದೇ ನಮ್ಮ ಹತ್ರ ಇರೋ ಲಾಸ್ಟ್ ಬಾಂಬ್ಸ್, ಈ ಬಾಂಬ್ ಗಳನ್ನ ಯೂಸ್ ಮಾಡಿ ಆ ಗೋಡೆನ ಹೊಡೆದು ಹೋಲ್ನ ಮುಚ್ಚಬೇಕು. ಹಾಗೆ ಫುಲ್ ಮುಚ್ಚಿ ಕವರ್ ಮಾಡೋಕೆ ಆಗದೆ ಹೋದ್ರೆ ಅಷ್ಟೇ, ಏನು ಮಾಡೋಕೆ ಆಗಲ್ಲ ಅಂತ ಹೇಳ್ತಾನೆ ಸಿಕಿಶ್ಮಾ. ಈ ಕಡೆ ಟೈಟನ್ಸ್ ಅಟ್ಯಾಕ್ ಅಲ್ಲಿ ಸಿಕ್ಕಿ ತಪ್ಪಿಸ್ಕೊಂಡ ಮಿಕ್ಕಿದ ಸೋಲ್ಜರ್ಸ್ ಎಲ್ಲರೂ ಸೇರ್ಕೊಂಡು, ಹೆರೆನ್ ನೀನು ಮಾಡಿದ
ಮಾಡಿದ ತಪ್ಪಿಂದ ನಾವು ಬಲಿಯಾದವಿ. ನಾವು ಹೇಳೋದನ್ನ ಕೇಳ್ದೆ ನೀನು ಹ್ಯಾನನು ಆ ಟೈಟನ್ ಮಗು ಹತ್ರ ಹೋಗಿದ್ರಿಂದಾನೆ ನಮ್ಮ ಸೋಲ್ಜರ್ ಸತ್ತಿದ್ದು, ಇಲ್ಲ ಅಂದಿದ್ರೆ ಅವರು ಉಳಿದಿರೋರು ಅಂತ ಎಲ್ಲರೂ ಹೆರನ್ನ ಬೈಬೇಕಾದ್ರೆ ನಮ್ಮ ಹೆರನ್ ತುಂಬಾ ಟೆನ್ಷನ್ ಆಗಿ ಆ ಸೋಲ್ಜರ್ಸ್ ಹತ್ರ ಜಗಳ ಮಾಡ್ತಾ ಇರ್ತಾನೆ. ಆವಾಗ ಲೂಸ್ ಕ್ಯಾಪ್ಟನ್ ಇದ್ದಾಳಲ್ಲ, ಅವಳು ಅಲ್ಲಿಗೆ ಬಂದು ಆ ಜಗಳನ ತಡೆದು ಸಮಾಧಾನ ಮಾಡ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಸಿಕಿಶ್ಮಾನು ಬರ್ತಾನೆ. ನಮ್ಮ ಹೆರನ್ನ ನೋಡಿ ನೀನು ಯಾರು, ನೀನು ಎಲ್ಲಿಂದ ಬಂದೆ ಅಂತ ಕೇಳ್ಬೇಕಾದ್ರೆ ನಮ್ಮ ಹೆರನ್ ಅವನ ಊರ್ ಹೆಸರನ್ನು ಅವನ ಹೆಸರನ್ನು ಹೇಳ್ತಾನೆ. ಅದನ್ನ ಕೇಳಿ ಹೆರನ್ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಾಗಿ ಸಿಕಿಶ್ಮಾ, ಹೆರನ್ ನಿನ್ ಜೊತೆ ಸೆಪರೇಟ್ ಆಗಿ ಮಾತಾಡ್ಬೇಕು, ಬಾ ನನ್ ಜೊತೆ ಅಂತ ಕರ್ಕೊಂಡು ಹೋಗಿ, ನಿನ್ಗೂ ಟೈಟನ್ಸ್ಗೂ ಏನ್ ಪ್ರಾಬ್ಲಮ್, ನೀನು ಯಾಕೆ ಟೈಟನ್ಸ್ ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳುವಾಗ ಆಕ್ಚುಯಲ್ ಆಗಿ ಮಿಕಾಶಾನ ಟೈಟನ್ಸ್ ಕೊಂದ್ಬಿಟ್ಟಿದೆ. ಸೊ ಟೈಟನ್ಸ್ ನ ರಿವೆಂಜ್ ತಗೊಳ್ಳೋಕೆನೆ ಹೆರನ್ ಬಂದಿರ್ತಾನೆ. ಬಟ್ ಮಿಕಾಶಾ ಇವಾಗ ಬದುಕಿದಾಳೆ ಅಲ್ವಾ, ಆದ್ರೂ ಹೆರನ್ಗೆ ಇವಾಗ ಸಿಕಿಶ್ಮಾ ಹತ್ರ ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಸಿಕಿಶ್ಮಾ ಹತ್ರ ಟೈಟನ್ಸ್ಗಳು ಜನಗಳ ಫ್ರೀಡಮ್ನ ಹಾಳು ಮಾಡಿಬಿಟ್ಟಿದೆ. ನಾವು ಆ ಟೈಟನ್ಸ್ಗಳಿಗೆ ಹೆದರ್ಕೊಂಡು ನಮ್ಮ ನಾರ್ಮಲ್ ಲೈಫ್ನ ಲೀಡ್ ಮಾಡೋಕೆ ಆಗ್ತಾ ಇಲ್ಲ, ನೆಮ್ಮದಿಯಾಗಿ ಬದುಕೋಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಟೈಟನ್ಸ್ನ ರಿವೆಂಜ್ ತಗೋತಾ ಇದ್ದೀನಿ ಅಂತ ಹೆರನ್ ಹೇಳ್ಬೇಕಾದ್ರೆ ಅಂದ್ರೆ ಸುಳ್ಳು ಹೇಳ್ತಾ ಇದ್ದಾನೆ. ಅದಕ್ಕೆ ಸಿಕಿಶ್ಮಾ, ಟೈಟನ್ಸ್ ಇಂದಾನೇ ನಮ್ಮ ಕೈಯಲ್ಲಿ ನಾರ್ಮಲ್ ಲೈಫ್ನ ಬದುಕೋಕೆ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ಯಾ ಹೆರನ್? ಇಲ್ಲ, ನಮ್ಮ ಫ್ರೀಡಮ್ನ ನಾವೇ ಹಾಳು ಮಾಡ್ಕೊಂಡಿದ್ದೀವಿ. ನಾವು ಆ ಟೈಟನ್ಸ್ಗಳಿಗೆ ಹೆದರ್ಕೊಳ್ದೆ ಆ ಟೈಟನ್ಸ್ನೆಲ್ಲ ಸಾಯಿಸ್ಬಿಟ್ಟು ನಮ್ಮ ಫ್ರೀಡಮ್ನ ನಾವೇ ತಗೋಬಹುದು. ಆದ್ರೆ ನೀನು ನಿನ್ನ ಫ್ರೆಂಡ್ಸು ಒಂದು ಬೇಲಿ ಒಳಗಡೆ ಹಾಕಿರೋ ಕುರಿಗಳ ತರ, ಕುರಿಗಳು ಬೇಲಿಯಿಂದ ಆಚೆ ಬರೋಕೆ ಆಗುತ್ತೆ, ಬಟ್ ಹಾಗೆ ಬಂದ್ರೆ ಎಲ್ಲಿ ನಮ್ಮ ಓನರ್ ನಮ್ಮನ್ನ ಸಾಯಿಸ್ಬಿಡ್ತಾರೋ ಏನೋ ಅಂತ ಹೊರಗೆ ಬರೋದೇ ಇಲ್ಲ. ಅದೇ ರೀತಿನೇ ನೀನು ನಿನ್ನ ಫ್ರೆಂಡ್ಸು ನಿಮ್ಮಿಂದ ಆ ಗೋಡೆನ ದಾಟಿ ಹೊರಗೆ ಹೋಗೋಕೆ ಆಗೋದಿಲ್ಲ. ನೀವು ಹೋಗದೆ ಇಲ್ಲೇ ಗೋಡೆ ಒಳಗಡೆನೆ ನಿಮ್ಮ ಲೈಫ್ನ, ನಿಮ್ಮ ಜನ್ಮವನ್ನ ಕಳೀತಾ ಇದ್ದೀರಾ. ಸೊ ನೀವು ಕುರಿಗಳು ಒಂದೇ ಅಲ್ವಾ ಅಂತ ಸಿಕಿಶ್ಮಾ ಹೇಳೋದನ್ನ ಕೇಳಿದ ಹೆರನ್ ಕೋಪದಲ್ಲಿ, ನಾನೇನು ಆ ರೀತಿ ಇಲ್ಲ ಅಂತ ಕಿರಿಸ್ತಾನೆ. ಸಿಕಿಶ್ಮಾ ಅದಕ್ಕೆ ಅವನನ್ನ ನೋಡಿ ನಗಾಡ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾನೆ. ಆಮೇಲೆ ಹೆರನ್ ಮಿಕಾಶಾನ ಮೀಟ್ ಮಾಡಿ, ನಿನಗೆ ಏನಾಯ್ತು, ನಾನು ಯಾರು ಅಂತ ಗೊತ್ತಾಗ್ತಾ ಇಲ್ವಾ ನಿನಗೆ ಅಂತ ಹೆರನ್ ಮಿಕಾಶಾನ ಕೇಳ್ಬೇಕಾದ್ರೆ, ನೀನು ಯಾರು ಅಂತ ನನಗೆ ಗೊತ್ತು. 2 ವರ್ಷದ ಹಿಂದೆ ನಾನು ಒಂದು ಮಗುನ ಕಾಪಾಡೋಕೆ ಟ್ರೈ ಮಾಡುವಾಗ ಆ ಮಗುನ ಟೈಟನ್ ಎತ್ಕೊಂಡು ಹೋಗ್ಬಿಡ್ತು. ನಾನು ಕಾಪಾಡೋಣ ಅಂತ ಟ್ರೈ ಮಾಡ್ದೆ, ನನ್ನನ್ನು ಆ ಟೈಟನ್ ಕಚ್ಬಿಡ್ತು. ನಾನು ಹೇಗೋ ಆ ಟೈಟನ್ ಹತ್ರ ಇಂದ ತಪ್ಪಿಸ್ಕೊಂಡೆ, ಬಟ್ ಆ ಟೈಟನ್ ನನ್ನ ಕಣ್ಮುಂದೆನೇ ಆ ಮಗುವನ್ನ ತಿಂದ್ಬಿಡ್ತು. ಸೊ ಅದಕ್ಕೆ ಆ ಟೈಟನ್ನ ರಿವೆಂಜ್ ತಗೊಳ್ಳೇಬೇಕು ಅಂತ ಅನ್ಕೊಂಡೆ ನಾನು ಅಂತ ಮಿಕಾಶಾ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಅಲ್ಲಿಗೆ ಸಿಕಿಶ್ಮಾ ಬಂದು ನಮ್ಮ ಮಿಕಾಶಾನ ತಪ್ಕೊಂಡು ಅವಳ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡ್ತಾ ಇದ್ದಾನೆ. ಇದನ್ನ ನೋಡಿದ ಹೆರನ್, ಇವಳು ನನ್ನ ಹುಡುಗಿ ಅಲ್ಲ, ಇವಳನ್ನ ನಾನು ಲವ್ ಮಾಡೇ ಇಲ್ಲ ಅಂತ ತುಂಬಾ ಅಪ್ಸೆಟ್ ಆಗಿ ಹೊರಗೆ ಬಂದು ಜೋರಾಗಿ ಕಿರ್ಚ್ತಾ ಇರ್ತಾನೆ. ಹಾಗೆ ಕಿರ್ಚ್ತಾ ಇರ್ಬೇಕಾದ್ರೆ ಹ್ಯಾನಾ ಅವನ ಹತ್ರ ಬಂದು, ನೀನೇನಕ್ಕೆ ಈ ರೀತಿ ಕಿರ್ಚ್ತಾ ಇದೀಯಾ, ನೀನೇ ಕಿರ್ಚಿ ಟೈಟನ್ಸ್ ನ ಮತ್ತೆ ಬರೋ ಹಾಗೆ ಮಾಡ್ಬಿಡ್ತಾ ಇದೀಯಾ ಅಂತ ಸಮಾಧಾನ ಮಾಡಿ ಕರ್ಕೊಂಡು ಹೋಗಿ, ಮಿಕಾಶಾನ ಮರ್ತು ಬಿಡು, ನೀನು ಇನ್ ಮುಂದೆ ನನ್ನವನು ಅಂತ ಹ್ಯಾನಾ ನಮ್ಮ ಹೆರನ್ನ ಕಿಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೆರನ್ನ ಒಂದು ಚಿಕ್ಕ ಹೋಳಿಂದ ಕಾಣೋ ಒಂದು ದೊಡ್ಡ ಐನ ನೋಡ್ತಾ ಇದ್ದಾನೆ, ಅಂದ್ರೆ ದೊಡ್ಡ ಕಣ್ಣನ್ನ ನೋಡ್ತಾ ಇದ್ದಾನೆ. ಸಡನ್ ಆಗಿ ಒಂದು ದೊಡ್ಡ ಟೈಟನ್ ಹ್ಯಾನಾನ ಹಿಡಿದು ತಿಂದ್ಬಿಡುತ್ತೆ. ಹಾಗೆ ಎಲ್ಲ ಟೈಟನ್ಸ್ ಗಳು ಸೇರ್ಕೊಂಡು ಸೋಲ್ಜರ್ಸ್ ನ ಅಟ್ಯಾಕ್ ಮಾಡೋಕೆ ಬರ್ತಾ ಇರುತ್ತೆ. ಇದನ್ನ ನೋಡಿದ ಸೋಲ್ಜರ್ಸ್ ಎಲ್ರೂ ಆ ಟೈಟನ್ಸ್ ಗಳಿಂದ ತಪ್ಪಿಸ್ಕೊಂಡು ಓಡೋಗೋದಕ್ಕಾಗಿ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಆ ಟೈಟನ್ಸ್ ಆ ಸೋಲ್ಜರ್ಸ್ ನ ಒಬ್ಬೊಬ್ಬರಾಗಿ ಹಿಡಿದು ತಿಂತಾ ಇರುತ್ತೆ. ಆವಾಗ ಸಿಕಿಶ್ಮಾ ಅವನಲ್ಲಿರೋ ಟ್ಯಾಲೆಂಟ್ ನ ಇಟ್ಕೊಂಡು ಅವನ ಹತ್ರ ಇರೋ ವೆಪನ್ ನ ಯೂಸ್ ಮಾಡಿ ಆ ಟೈಟನ್ಸ್ ವೀಕ್ ಪಾಯಿಂಟ್ ನ ಏಮ್ ಮಾಡಿ ತುಂಬಾ ಟೈಟನ್ಸ್ ಗಳನ್ನ ಸಾಯಿಸ್ತಾ ಇದ್ದಾನೆ. ಈ ಕಡೆ ನಮ್ಮ ಮಿಕಾಶಾನು ಸಾಯಿಸ್ತಾ ಇದ್ದಾಳೆ. ಬಟ್ ಬೇರೆ ಸೋಲ್ಜರ್ಸ್ ಗಳ ಹೇಗೆ ಹಾರ್ಕೊಂಡು ಹೋಗಿ ಬೇರೆ ಟೈಟನ್ಸ್ ಗಳನ್ನ ಅಟ್ಯಾಕ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಟೈಟನ್ಸ್ ಗಳ ಕೈಗೆ ಸಿಕ್ಕಿ ಸಿಕ್ಕಿ ಒಬ್ಬೊಬ್ಬರಾಗಿ ಸಾಯ್ತಾ ಇದ್ದಾರೆ. ಆವಾಗ ಜನರಲ್ ಕೂಬಲ್, ಏನೇ ಆದ್ರೂ ಸರಿ ಈ ಬಾಂಬ್ಸ್ ನ ಬಿಡಬಾರ್ದು, ಈ ಬಾಂಬ್ಸ್ ತುಂಬಾ ಇಂಪಾರ್ಟೆಂಟ್, ಆವಾಗ್ಲೇ ಆ ಗೋಡೆನ ನಾವು ಸರಿ ಮಾಡೋಕೆ ಆಗೋದು, ಸೊ ಬಾಂಬ್ ನ ಸೇಫ್ ಮಾಡಿ ಅಂತ ಕಮೆಂಟ್ ಮಾಡ್ತಾನೆ. ಸೊ ಎಲ್ಲರೂ ಆ ಬಾಂಬ್ ನ ಸೇಫ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅದೇ ಟೈಮ್ಗೆ ಒಂದು ಹುಡುಗಿ ಟೈಟನ್ಸ್ ಅಟ್ಯಾಕ್ ನಿಂದ ಸತ್ತೋಗಿದ್ದ ಅವಳ ಲವರ್ ನ ನೋಡಿ ಅಳ್ತಾ ನಿಂತಿದ್ದಾಳೆ. ಅಲ್ಲಿಗೆ ಕ್ಯಾಪ್ಟನ್ ಶೌದ ಬಂದು, ನಿನ್ ಲವರ್ ಸತ್ತೋಗಿದ್ದಾನೆ, ನೀನ್ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ, ನೀನಾದ್ರೂ ಸೇವ್ ಆಗು ಅಂತ ಹುಡುಗಿನ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ.
ಆವಾಗ ಯಾರೋ ಒಬ್ಬ ಕಲ್ಲ ಸಡನ್ ಆಗಿ ಆ ಬಾಂಬ್ಸ್ ಇರೋ ಟ್ರಕ್ ನ ಕದ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅದನ್ನ ಲೂಸ್ ಕ್ಯಾಪ್ಟನ್ ನೋಡ್ಬಿಟ್ಟು ನಮ್ಮ ಟ್ರಕ್ ನ ಯಾರೋ ಕದ್ಕೊಂಡು ಹೋಗ್ತಾ ಇದ್ದಾರೆ, ಅವರನ್ನ ಹಿಡೀರಿ ಅಂತ ಹೇಳ್ಬೇಕಾದ್ರೆ ಅದೇ ಲವ್ ಮಾಡ್ತಾ ಇದ್ಲಲ್ಲ ಹುಡುಗಿ ಟ್ರಕ್ ಅಲ್ಲಿರೋ ಬಾಂಬ್ಸ್ ಗೆ ಬೆಂಕಿ ಹಚ್ಬಿಟ್ಟು ಆ ಕಲ್ಲನ್ನ ಹೊಡೆದು ಹೊರಗೆ ತಳ್ಬಿಟ್ಟು ಅವಳ ಲವರ್ ನ ಸಾಯಿಸಿರೋ ಟೈಟನ್ಸ್ ನು ಸಾಯಿಸಬೇಕು, ಎಲ್ಲ ಟೈಟನ್ಸ್ ನು ಖಾಲಿ ಮಾಡಬೇಕು ಅಂತ ಬಾಂಬ್ ಗಳನ್ನ ಬ್ಲಾಸ್ಟ್ ಮಾಡಿ ಸತ್ತೋಗ್ತಾಳೆ. ಬಟ್ ಅಷ್ಟು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗಿದ್ರು ಕೂಡ ಟೈಟನ್ಸ್ ಗಳಿಗೆ ಏಟ್ ಆಗಿದ್ರು ಕೂಡ ಮತ್ತೆ ಸರಿ ಹೋಗ್ಬಿಡ್ತಾ ಇವೆ. ಮತ್ತೆ ಟೈಟನ್ಸ್ ಗಳು ಸ್ಟ್ರಾಂಗ್ ಆಗಿ ಗೆದ್ದು ಬರ್ತಾ ಇವೆ. ನಮ್ಮ ಎಕ್ಸ್ಮ್ಯಾನ್ ವೊಲ್ವರಿನ್ ತರ ಅಲ್ಲಿರೋ ಸೋಲ್ಜರ್ಸ್ ಗಳನ್ನ ಹಿಡಿದು ತಿಂತಾ ಇರುತ್ತೆ ಟೈಟನ್ಸ್. ಅದನ್ನ ನೋಡಿದ ಹೆರನ್ಗೆ ಆವಾಗ ಸಿಕಿಶ್ಮಾ ನೀವೆಲ್ಲರೂ ಕುರಿಗಳ ತರ ಅಂತ ಹೇಳಿದ್ದು ಫ್ಲಾಶ್ ಆಗುತ್ತೆ. ಸೊ ತುಂಬಾ ಕೋಪದಲ್ಲಿ ಹೇಗೋ ಹಾರೋದಕ್ಕೆ ಟ್ರೈ ಮಾಡ್ಕೊಂಡು ಸಿಕಿಶ್ಮಾ ಮಾಡಿದ್ದ ಗೈಡ್ ಲೈನ್ ನ ನೆನ್ಪಿಸ್ಕೊಂಡು ಒಂದು ಟೈಟನ್ ನ ಹೇಗೋ ಸಾಯಿಸ್ತಾ ಇದ್ದಾನೆ. ಹಾಗೆ ಸಾಯಿಸ್ಬಿಟ್ಟು ತುಂಬಾ ಖುಷಿಯಾಗಿ ಇನ್ನೊಂದು ಟೈಟನ್ ಜೊತೆಗೆ ಸಾಯಿಸ್ಬಿಡೋಣ ಅಂತ ನಮ್ಮ ಹೆರನ್ ಹೋಗುವಾಗ ಆ ಎಕ್ವಿಪ್ಮೆಂಟ್ ನ ಸರಿಯಾಗಿ ಅವನಿಗೆ ಯೂಸ್ ಮಾಡೋಕೆ ಗೊತ್ತಿಲ್ಲದೆ ಹಾಗೆ ಒಂದು ಟೈಟನ್ ಬಾಯಿ ಒಳಗಡೆನೆ ಹೆರನ್ ಕಾಳು ಸಿಗಾಕೋಬಿಡುತ್ತೆ. ಆ ಟೈಟನ್ ಹೆರನ್ ಲೆಗ್ ಅನ್ನೇ ಕೊಚ್ಚಿ ಎಸೆದು ಬಿಡುತ್ತೆ ಅವನನ್ನ. ಹೆರನ್ ಒಂದು ಲೆಗ್ ಇಲ್ದೆ ಒಂದು ಬಿಲ್ಡಿಂಗ್ ಮೇಲೆ ಬಿದ್ದೋಗಿದ್ದಾನೆ. ಈ ಕಡೆ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಒಬ್ಬ ಸೋಲ್ಜರ್ ಇದ್ದಾನೆ. ಅವನನ್ನ ಟೈಟನ್ಸ್ ಗಳು ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇವೆ. ಸೊ ಆ ಸೋಲ್ಜರ್ ನ ಕಾಪಾಡಬೇಕು ಅಂತ ಅವನ ಫ್ರೆಂಡ್ ಸೋಲ್ಜರ್ಸ್ ಆ ಟೈಟನ್ಸ್ ಗಳನ್ನ ಡೈವರ್ಟ್ ಮಾಡ್ಬೇಕಾದ್ರೆ ಆ ಟೈಟನ್ಸ್ ಇವರು ಇರೋ ಕಡೆಗೆ ತಿರುಗುತ್ತೆ. ಆ ಟೈಮ್ಗೆ ಆ ಬಿಲ್ಡಿಂಗ್ ಮೇಲೆ ಇರೋ ಒಬ್ಬ ಸೋಲ್ಜರ್ ಹಾರಿ ಒಂದು ಟೈಟನ್ ನ ಸಾಯಿಸ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂತ ಓಡಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೆರನ್ ಫ್ರೆಂಡ್ ಆದ ಹರ್ಮಿನ್ ಒಂದು ದೊಡ್ಡ ಟೈಟನ್ ಹಿಡಿದು ಅವನನ್ನ ತಿನ್ನೋಕೆ ಬಾಯಿ ಒಳಗಡೆ ಹಾಕೋತಾ ಇದೆ. ಇದನ್ನ ನೋಡಿದ ಹೆರನ್ ನಿನ್ನ ಸಾಯೋಕೆ ಬಿಡಲ್ಲ ಹರ್ಮಿನ್ ಅಂತ ಹಾರ್ಕೊಂಡು ಬರ್ತಾ ಇರ್ತಾನೆ. ಇಲ್ಲಿ ಟೈಟನ್ ಬಾಯಿ ಒಳಗಡೆ ನಾಲ್ಗೆನ ಹಿಡಿದು ಹೊರಗೆ ಬರೋಕೆ ಟ್ರೈ ಮಾಡ್ತಾ ಇರೋ ಹರ್ಮಿನ್ ಸ್ಲಿಪ್ ಆಗಿ ಒಳಗಡೆ ಬೀಳೋಕೆ ಹೋಗ್ತಾನೆ. ಆವಾಗ ಕರೆಕ್ಟ್ ಆಗಿ ಹಾರ್ಕೊಂಡು ಬಂದ ನಮ್ಮ ಹೆರನ್ ಹರ್ಮಿನ್ ಕೈನ ಹಿಡಿದು ನಿನ್ನನ್ನ ಸಾಯೋಕೆ ಬಿಡಲ್ಲ ಕಣೋ ನನ್ನ ಫ್ರೆಂಡೇ ಅಂತ ಹೊರಗೆ ತೆಗೆದು ಬಿಸಾಕ್ಬೇಕಾದ್ರೆ ಆ ಟೈಟನ್ ಹೆರನ್ ಕೈನ ಕಚ್ಬಿಡುತ್ತೆ. ಹೆರನ್ಗೆ ಕೈ ಕಟ್ಟಾಗಿ ಅದು ಕೆಳಗಡೆ ಬಿದ್ದೋಗುತ್ತೆ. ಹೆರನ್ಗೆ ಕೈ ಕಟ್ಟಾಗಿ ಹೊರಗಡೆ ಬೀಳೋದನ್ನ ನೋಡಿ ಹೆರನ್ ಸತ್ತೋದ್ನ ಅಂತ ತುಂಬಾ ಫೀಲ್ ಮಾಡ್ತಾ ಇರ್ತಾನೆ ಹರ್ಮಿನ್. ಅಂದ್ರೆ ಫ್ರೆಂಡ್ ನ ಕಾಪಾಡೋಕೆ ಹೋಗಿದ್ದ ನಮ್ಮ ಹೆರನ್ ಟೈಟನ್ ಬಾಯಿ ಒಳಗಡೆ ಹರ್ಮಿನ್ ಕಾಪಾಡಿಬಿಟ್ಟು ಇವನು ಮಿಸ್ ಆಗಿ ಒಳಗಡೆ ಬಿದ್ದ್ಬಿಟ್ಟಿದ್ದಾನೆ. ಸರಿ ಹೆರನ್ ಸತ್ತೋಗ್ಬಿಟ್ಟ ಅಂತ ನಾವು ಅನ್ಕೊಂಡ್ರೆ ಹೆರನ್ ಆ ಟೈಟನ್ ಹೊಟ್ಟೆ ಒಳಗಡೆ ಬಿದ್ದೋಗಿದ್ದಾನೆ ಅಲ್ವಾ. ನೋಡಿದ್ರೆ ಅಲ್ಲಿ ತುಂಬಾ ಜನರ ಜೊತೆಗೆ ಹ್ಯಾನ್ ಅವಳ ಡೆಡ್ ಬಾಡಿನೂ ಇರುತ್ತೆ. ಅವಳನ್ನ ತಬ್ಕೊಂಡು ಜೋರಾಗಿ ಕಿರಿಸ್ತಾ ಇರ್ತಾನೆ ಹೆರನ್. ಹಾಗೆ ನಿಧಾನಕ್ಕೆ ಆ ಟೈಟನ್ ಹೊಟ್ಟೆ ಒಳಗಡೆ ಇರೋ ಲಿಕ್ವಿಡ್ ಇಂದ ಡೈಜೆಷನ್ ಆಗ್ತಾ ಇದ್ದಾನೆ ಹೆರನ್. ಇಲ್ಲಿ ನಮ್ಮ ಹರ್ಮಿನ್ ಹೆರನ್ ಕೈನ ಇಟ್ಕೊಂಡು ಅವನ ಫ್ರೆಂಡ್ಸ್ ಎಲ್ಲರೂ ಫೀಲ್ ಮಾಡ್ತಾ ಇರ್ತಾರೆ. ಆವಾಗ ಮಿಕಾಶಾ ಅಲ್ಲಿಗೆ ಬರ್ತಾಳೆ. ಆವಾಗ ಹರ್ಮಿನ್ ಮಿಕಾಶಾಗೆ ಹೆರನ್ ಕೈನ ತೋರಿಸಿ ಹೆರನ್ ಸತ್ತೋಗ್ಬಿಟ್ಟ, ಅವನನ್ನ ದೊಡ್ಡ ಟೈಟನ್ ತಿಂದ್ಬಿಟ್ಟಿದೆ ಅಂತ ಹೇಳ್ಬೇಕಾದ್ರೆ ಮಿಕಾಶಾಗೆ ಏನು ಫೀಲಿಂಗ್ಸೇ ಇಲ್ಲ. ಹೇಗಾದ್ರೂ ಮಾಡಿ ಆ ಟೈಟನ್ಸ್ ಗಳನ್ನ ಸಾಯಿಸ್ಬೇಕು ಅನ್ನೋದ್ರಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾಳೆ. ಸೊ ಅಲ್ಲಿಂದ ಹಾರ್ಕೊಂಡು ಹೋಗ್ತಾ ಇರುವಾಗ ಆ ಮೆಷಿನ್ ಅಲ್ಲಿ ಗ್ಯಾಸ್ ಖಾಲಿ ಆಗ್ಬಿಡುತ್ತೆ. ಆದ್ರಿಂದ ಮಿಕಾಶಾ ಮೇಲಿಂದ ಹಾರ್ಕೊಂಡು ಕೆಳಗಡೆ ಬೀಳ್ತಾಳೆ. ಅದೇ ಟೈಮ್ಗೆ ಅಲ್ಲಿ ಒಂದು ದೊಡ್ಡ ಟೈಟನ್ ಅವಳನ್ನ ತಿನ್ಬೇಕು ಅಂತ ಹತ್ರ ಬರ್ತಾ ಇರುತ್ತೆ. ಆವಾಗ ಸಡನ್ ಆಗಿ ಆ ಟೈಟನ್ ವಾಂತಿ ಮಾಡ್ಕೋತಾ ಇದೆ. ಹೊಟ್ಟೆ ಸರಿ ಇಲ್ವೋ ಏನೋ ಅದನ್ನ ಮಿಕಾಶಾನು ನೋಡ್ತಾ ಇದ್ದಾಳೆ. ಆವಾಗ ದೊಡ್ಡ ಟೈಟನ್ ಬಾಯ್ನ ಸೀಳ್ಕೊಂಡು ಡಿಫ್ರೆಂಟ್ ಆಗಿರೋ ಟೈಟನ್ ಹೊರಗೆ ಬಂದು ಇರೋ ಎಲ್ಲ ಟೈಟನ್ಸ್ ಗಳನ್ನು ತುಂಬಾ ಫಾಸ್ಟ್ ಆಗಿ ಒಂದೊಂದೇ ಏಟಿಗೆ ಹೊಡೆದು ಸಾಯಿಸ್ತಾ ಇದೆ. ಇದನ್ನ ನೋಡ್ತಿದ್ದ ಆ ಲೂಸ್ ಕ್ಯಾಪ್ಟನ್ ನಮ್ಗೆ ಸಪೋರ್ಟ್ ಮಾಡೋಕೆ ಈ ಟೈಟನ್ ಬಂದಿದೆ ಅಂತ ಕಿರ್ಚ್ಕೋಬೇಕಾದ್ರೆ ಎಲ್ರು ಖುಷಿ ಆಗ್ತಾರೆ. ಶೌದ ಅದು ಬೇರೆ ಯಾರು ಇಲ್ಲ, ಆ ಟೈಟನ್ ನಮ್ಮ ಹೆರನೆ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ನಮ್ಮ ಹೆರನ್ ಟೈಟನ್ ನಾರ್ಮಲ್ ಟೈಟನ್ಸ್ ವೀಕ್ ಪಾಯಿಂಟ್ ಗೆ ಹೊಡೆದು ಎಲ್ಲ ಟೈಟನ್ಸ್ ಸಾಯಿಸ್ತಾ ಇರುತ್ತೆ. ಇದನ್ನ ನೋಡಿದ ನಾರ್ಮಲ್ ಟೈಟನ್ಸ್ ಅಯ್ಯೋಯ್ಯೋ ಅಪ್ಪಪ್ಪೋಯ್ ಅಂತ ಹೆದರ್ಕೊಂಡು ಓಡೋಗ್ತಾ ಇರ್ತವೆ. ಆವಾಗ ಇದನ್ನ ನೋಡ್ತಾ ಇದ್ದ ಲೂಸ್ ಕ್ಯಾಪ್ಟನ್ ಖುಷಿಯಾಗಿ ಕಿರ್ಚ್ಕೋಬೇಕಾದ್ರೆ ನಮ್ಮ ಹೆರನ್ ಟೈಟನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಇವ್ರುಗಳನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾನೆ. ಎಲ್ಲರೂ ಹೆದರ್ಕೊಂಡು ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಆದ್ರೆ ಮಿಕಾಶಾ ಹೆದರ್ಕೊಳ್ದೆ ಹೆರನ್ ಟೈಟನ್ ಮುಂದೆ ಹೋಗಿ ಧೈರ್ಯವಾಗಿ ನಿಂತ್ಕೊಂಡು ಅವನನ್ನೇ ನೋಡ್ತಾ ಇರ್ತಾಳೆ. ನಮ್ಮ ಹೆರನ್ ಟೈಟನ್ ಮಿಕಾಶನ ಅವನ ಕೈಯಲ್ಲಿ ಹಿಡ್ಕೊಂಡು ಅವಳನ್ನೇ ಗುರಾಯಿಸಿ ನೋಡ್ತಾ ಇರ್ತಾನೆ. ಆವಾಗ ಟೈಟನ್ ಒಳಗಡೆ ಏನೋ ಡಿಫರೆಂಟ್ ಆದ ಫೀಲಿಂಗ್ಸ್. ನಮ್ಮ ಹೆರನ್ ಟೈಟನ್ ಹಾಗೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದೋಗುತ್ತೆ. ಆವಾಗ ಬಿದ್ದೋಗಿರೋ ಟೈಟನ್ ಕತ್ತನ್ನ ಮಿಕಾಶ ಜಂಪ್ ಮಾಡಿ ಒಂದೇ ಸಲ ಕಟ್ ಮಾಡ್ಬೇಕಾದ್ರೆ ನಮ್ಮ ಹೆರನ್ ಆ ಟೈಟನ್ ಒಳಗಿಂದ ಹೊರಗೆ ಬರ್ತಾ ಇದ್ದಾನೆ. ಅವನ ಕೈ ಕಾಲು ಎಲ್ಲ ಸರಿ ಹೋಗ್ಬಿಟ್ಟಿದೆ. ಇದನ್ನ ಎಲ್ರು ನೋಡ್ಬಿಟ್ಟು ಹೇಗೆ ಹೆರನ್ ಸರಿ ಹೋದ, ಹೇಗೆ ಇವನು ಟೈಟನ್
ಆಗಿ ಬದಲಾದ ಅಂತ ಎಲ್ಲರೂ ಡೌಟ್ ಅಲ್ಲಿ ಕನ್ಫ್ಯೂಷನ್ ಅಲ್ಲಿ ಅವನನ್ನು ನೋಡ್ತಾ ಇರ್ಬೇಕಾದ್ರೆ ಹೆರೆನ್ ಸಡನ್ ಆಗಿ ಕಣ್ಬಿಟ್ಟು ನೋಡ್ತಾನೆ. ಅವನ ಕಣ್ಣುಗಳು ಕೆಂಪಾಗಿದೆ, ರೆಡ್ ಕಲರ್ ಅಲ್ಲಿ ಇದೆ. ಇಲ್ಲಿಗೆ ಈ ಮೂವಿಯ ಫಸ್ಟ್ ಪಾರ್ಟ್ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಲ್ವಾ? ಈ ಮೂವಿದು ಸೆಕೆಂಡ್ ಪಾರ್ಟು ಇದೆ, ಅದನ್ನು ಆದಷ್ಟು ಬೇಗ ನೋಡೋಣ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇಯ್ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.